ಇಲ್ಲಿ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಕೋಳಿಹಳ್ಳಿ ಚಂದ್ರಶೇಖರ್ ನಾಯಕತ್ವದಲ್ಲಿ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಏನು KIDB ಜಮೀನು ಕಿತ್ಕೊಳ್ತಾ ಇದ್ದಾರೆ ರೈತರಿಂದ ಅನ್ಯಾಯವಾಗಿ, ಅದ್ರ ಬಗ್ಗೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಶುಕ್ರವಾರ ಬೈಕ್ ರ್ಯಾಲಿ ಇದೆ ನಮ್ಮ ಮುಳಬಾಗಿಲು ಕಡೆಯಿಂದ. ಟೋಟಲಿ ನಮ್ಮ ಕೋಲಾರ ಜಿಲ್ಲೆಯಿಂದ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೀರಭದ್ರ ಸ್ವಾಮಿ, ಜಿಲ್ಲಾಧ್ಯಕ್ಷರಾದಂಥ ಬೈರಾರೆಡ್ಡಣ್ಣ ಮತ್ತು ತಾಲೂಕಾಧ್ಯಕ್ಷರಾದಂಥ PS ಗಂಗಾಧರಣ್ಣ, ಇವರೆಲ್ಲ ನಮ್ಮ ರೈತ ಸಂಘದ ಪದಾಧಿಕಾರಿಗಳು. ಇವರೆಲ್ಲ ಸಮ್ಮುಖದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಶುಕ್ರವಾರ 8ನೇ ತಾರೀಕು ಶುಕ್ರವಾರ 5/6/2026 ಶುಕ್ರವಾರ ನಾವು ಸುಮಾರು 50ರಿಂದ 60 ನಮ್ಮ ಮುಳಬಾಗಿಲು ತಾಲೂಕಿಂದ ಬೈಕ್ ರ್ಯಾಲಿ ಓಡ್ತಾ ಇದ್ದೀವಿ. ಅದ್ರ ಬಗ್ಗೆ ಇವತ್ತು ಪತ್ರಕರ್ತನಿಗೆ ತಿಳಿಸ್ತಾರೆ. ಏನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳಾದಂತಹ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂತಹ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವೀರಭದ್ರ ಸ್ವಾಮಿ ಅವರಿಗೆ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಾಗಿ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂತಹ ಬೈರೇರೆಡ್ಡಿ ಅವರು ಬಂದಿದ್ದಾರೆ. ಬೈರೇರೆಡ್ಡಿ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಹಾಗೆಯೇ ನಮ್ಮ ಒಂದು ಮುಳಬಾಗಿಲು ತಾಲೂಕಿನ ಅಧ್ಯಕ್ಷರಾದಂತಹ ನಮ್ಮ ಗಂಗಾಧರಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲಿನ ಕೃಷ್ಣಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಜಿಲ್ಲಾ ಉಪಾಧ್ಯಕ್ಷರಾದಂತಹ JCB ರಮೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಮುಳಬಾಗಿಲು ತಾಲೂಕಿನ ಕಾರ್ಯದರ್ಶಿಗಳಾದಂತಹ ಸೋಮಶೇಖರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ನಮ್ಮ ಸಂತೋಷ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು. ಅದೇ ರೀತಿಯಾಗಿ ನಮ್ಮ ಕೋರಹಳ್ಳಿ ಚಂದ್ರಶೇಖರ್ ಬಣದ ಎಲ್ಲಾ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಸದಸ್ಯರು ಎಲ್ಲರೂ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ಸ್ವಾಗತವನ್ನು ಬಯಸ್ತಾ ಈ ಒಂದು ಪತ್ರಕರ್ತರು ಸಹ ನಿಮಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ವೀರಭದ್ರ ಸ್ವಾಮಿ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಏನು ಈ ಮುಳಬಾಗಿಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಸಮಿತಿಯಿಂದ ಏನು ಈ ಒಂದು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ಇದರ ಉದ್ದೇಶ ಏನಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾಳೆ 5ನೇ ತಾರೀಕಿಗೆ 81 ದಿನ ಅಹೋರಾತ್ರಿ ಧರಣಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೀತಾ ಇದೆ. ಉದ್ದೇಶ ಏನಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ ಸುಮಾರು 13 ಹಳ್ಳಿಯ 2823 ಎಕರೆ KIDBನ ಮುಂದೆ ಇಟ್ಕೊಂಡು ಏನು ಈ ಒಂದು ರಾಜ್ಯ ಸರ್ಕಾರ ರೈತರ ಜಮೀನುಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದೆ, ಇದರ ವಿರುದ್ಧವಾಗಿ ಒಂದಿನಿಂದನೂ ಸಹ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತ ಸಂಘಟನೆ ಹೋರಾಟಗಳನ್ನು ಮಾಡಿಕೊಂಡೇ ಬಂದಿದ್ದೀವಿ. ಅಲ್ಲಿನ ಏನು ಸಚಿವರಾದಂಥ MC ಸುಧಾಕರ್ ಅವ್ರಿಗೂ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೂ ಸಹ ಮನವಿ ಪತ್ರ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಈ ಒಂದು ಫಲವತ್ತಾದಂಥ ಭೂಮಿಯನ್ನು ನಾವು ಬಿಡೋದಿಲ್ಲ. ಇದೇನು ಬರ್ಡ್ ಭೂಮಿ ಅಲ್ಲ. ಇಲ್ಲಿ ಯಥೇಚ್ಛವಾಗಿ ರೇಷ್ಮೆ ಬೆಳೀತಾ ಇದ್ದೀವಿ, ದಾಳಿಂಬೆ ಬೆಳೀತಾ ಇದ್ದೀವಿ, ಮಾವು ಬೆಳೀತಾ ಇದ್ದೀವಿ, ಹೂವು ಕೋಸುಗಳನ್ನು ಬೆಳೆದು ತರಕಾರಿಗಳನ್ನು ಬೆಳೆದು ಬೆಂಗಳೂರಿಗೆ ದಿನನಿತ್ಯ ಸಾಗಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಫಲವತ್ತಾದ ಭೂಮಿಯನ್ನು ದಯವಿಟ್ಟು ನೀವು ಅಕ್ವಿಜೇಷನ್ ಮಾಡಬಾರ್ದು, ವಶಪಡಿಸ್ಕೊಳ್ಬಾರ್ದು. ಆ ಬರ್ಡ್ ಭೂಮಿ ಏನಿದೆ ಇದೇ ಶಿಡ್ಲಘಟ್ಟ ತಾಲೂಕಿನಲ್ಲಿನೇ ಬೇರೆ ಕಡೆ ಇದೆ. ಅದನ್ನು ಗುರುತಿಸಿ ಈ ರೈತರ ಭೂಮಿಯನ್ನು ಯಾವುದೇ ಕಾರಣಕ್ಕೂ ನೀವು ವಶಪಡಿಸ್ಕೊಳ್ಬಾರ್ದು ಅಂತೇಳಿ ನಮ್ಮ ರೈತ ಸಂಘಟನೆ, ನಮ್ಮ ಕೋಡಿಹಳ್ಳಿ ಚಂದ್ರಶೇಖರಣ್ಣವರ ನೇತೃತ್ವದ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಭಕ್ತರಳ್ಳಿ ಬೈರೇಗೌಡರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದೆ. ಅದು ನಾಳೆ 5ನೇ ತಾರೀಕಿಗೆ 81ನೇ ದಿನಕ್ಕೆ
ಬರ್ತಾ ಇದೆ. ಅದಕ್ಕೋಸ್ಕರ ಏನು ಈ ಒಂದು ದಪ್ಪ ಚರ್ಮದ ಸರ್ಕಾರ ಇನ್ನೂ ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತೇಳಿ ಏನು ನಾಳೆ ಚಿಕ್ಕಬಳ್ಳಾಪುರದಿಂದ 5ನೇ ತಾರೀಕು ವಿಧಾನಸೌಧಕ್ಕೆ 10,000 ಬೈಕ್ ರ್ಯಾಲಿ ಮಾಡ್ಬೇಕಂತೇಳಿ ನಮ್ಮ ರೈತ ಸಂಘಟನೆ ತೀರ್ಮಾನ ಮಾಡಿದೆ. ಅದರಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರಣ್ಣವರ ನಾಯಕತ್ವದ ರೈತ ಸಂಘದ ಎಲ್ಲ ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಗಳಿಂದ 4ನೇ ತಾರೀಕು ರಾತ್ರಿನೇ ಬಂದು ಚಿಕ್ಕಬಳ್ಳಾಪುರ ಸೇರ್ಕೊಂತಾರೆ. ನಮ್ಮ ಕೋಲಾರ ಜಿಲ್ಲೆಯಿಂದ ಸಹ ಪ್ರತಿ ತಾಲೂಕಿನಿಂದನೂ ಒಂದು 100 ಬೈಕ್ಗಳಲ್ಲಿ ನಮ್ಮ ರೈತರು ಬರ್ತಾರೆ ಅಂತ ತೀರ್ಮಾನ ಆಗಿದೆ. ಅದೇ ರೀತಿ ನಮ್ಮ ಒಂದು 500ರಿಂದ 600 ಬೈಕ್ಗಳಲ್ಲಿ ನಾವು ಚಿಕ್ಕಬಳ್ಳಾಪುರವನ್ನು ಸೇರ್ಕೊಂತೀವಿ. 10,000 ಬೈಕ್ ರ್ಯಾಲಿ ನಾವು ವಿಧಾನಸೌಧಕ್ಕೆ ಮುಟ್ತೀವಿ. ಈ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸ ನಾವು ಮಾಡ್ತೀವಿ. ಏನು ಹಿಂದೆ ಇದ್ದಂಥ ನಮ್ಮ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಸರಿಯಾಗಿ ಗಮನ ಕೊಡಲಿಲ್ಲ. ರೈತರ ಬಗ್ಗೆನೇ ನಾನು ಅಂತೇಳಿ ರೈತ ಸಂಘದಲ್ಲಿ ಇದ್ಕೊಂಡು ರೈತರ ಓಟ್ ತಗೊಂಡು ಗೆದ್ದು ಸರ್ಕಾರ ರಚನೆ ಮಾಡಿದಂಥ ಸಿದ್ದರಾಮಯ್ಯನವರು ನಮ್ಮ ರೈತರ ಬೆನ್ನಿಗೆ ಚೂರಿ ಹಾಕಿದ್ರು. ಈಗ ಬರ್ತಕ್ಕಂಥ ಏನು ನಮ್ಮ DK ಶಿವಕುಮಾರ್ ಅವರು ರೈತರ ಪರವಾಗಿ ನಿಲ್ಲಬೇಕು ಅಂತೇಳಿ ನೀವು ಏನು ಪದಗ್ರಹಣ ನಾಳೆ ಮಾಡ್ತಾ ಇದ್ದೀರಿ 3ನೇ ತಾರೀಕು. ಫಸ್ಟ್ ಹೋರಾಟ ನಮ್ಮದೇ ಆಗಿರ್ತದೆ. ಈ ರೈತರ ಬಗ್ಗೆ ನೀವು ಕರುಣೆಯಿಂದ ನೋಡ್ಬೇಕಾಗ್ತದೆ. ರೈತರ ಕಷ್ಟನ ನೀವು ಆಲಿಸ್ಬೇಕಾಗ್ತದೆ. ರೈತರ ಪರವಾಗಿ ನಿಲ್ಲಬೇಕಾಗ್ತದೆ ಅಂತೇಳಿ ನಾನು DK ಶಿವಕುಮಾರ್ ಅವ್ರಿಗೆ ಹೇಳ್ತಾ, ಏನು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 3 ಲಕ್ಷ ಎಕರೆ KDB ಅವರು ವಶಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ಖಾಲಿ 50,000 ಎಕರೆ ಮಾತ್ರ ಇಂಡಸ್ಟ್ರಿಯಲ್ ಮಾಡಿದ್ದೀರಿ. ಇನ್ನು 2,500 ಲಕ್ಷ ಭೂಮಿಯನ್ನ ಏನು ಮಾಡಿದಿರಿ ಸರ್ಕಾರ? ಅದನ್ನ ಆಡಿಟ್ ಮಾಡಿ ರೈತರಿಗೆ ಕೊಡಬೇಕು, ಮಾಧ್ಯಮಗಳ ಮುಖಾಂತರ ಹೇಳ್ಬೇಕು. ಅದುವರೆಗೂ ನೀವು ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿಯನ್ನ ನೀವು ವಶಪಡಿಸ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ನಾವು ಸರ್ಕಾರದ ವಿರುದ್ಧವಾಗಿ ಹೋರಾಟಗಳನ್ನು ಮಾಡ್ತೀವಿ. ರೈತರನ್ನ ಎದುರಾಕೊಂಡಿರ್ತಕ್ಕಂಥ ಸರ್ಕಾರ ಯಾವತ್ತೂ ಉಳಿದಿಲ್ಲ. ರೈತರನ್ನ ಮುಟ್ಟಿದ್ದೀರಂದ್ರೆ ಮುಂದಿನ ಚುನಾವಣೆಗಳಲ್ಲಿ ನೀವೆಲ್ಲ ಭಸ್ಮ ಆಗ್ಬಿಡ್ತೀರಿ ಅಂತೇಳಿ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ರೈತ ಸಂಘಟನೆ ಎಚ್ಚರಿಕೆ ಕೊಡ್ತಾ, ತಕ್ಷಣ KDBನ ಏನು ನೀವು ದಲ್ಲಾಳಿಗಳಾಗಿ ಮಾಡ್ಕೊಂಡಿದ್ದೀರಿ KDBಯನ್ನ, ಆ ದಲ್ಲಾಳಿ ಕೆಲಸ ನಿಲ್ಲಿಸ್ಬೇಕು. ತಕ್ಷಣ ಈ KDBನೇ ನಮ್ಮ ಕರ್ನಾಟಕದಲ್ಲಿ ಇರ್ಕೊಡ್ದು. ಇದೊಂದು ದಲ್ಲಾಳಿ ಸಂಸ್ಥೆ ಆಗಿದೆ. ಈ ಸರ್ಕಾರ ಈ KDBಯನ್ನ ಕೈ ಬಿಟ್ಟು ರೈತರ ಪರವಾಗಿ ನಿಲ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ಹಾಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಾವು ಇವತ್ತು 5ನೇ ತಾರೀಕು ಚಿಕ್ಕಬಳ್ಳಾಪುರದ ಜಿಲ್ಲೆಯ ಶಿಲ್ಘಟ್ಟ ತಾಲೂಕಿನ ಈ ಜಂಗಮಕೋಟೆ ಹೋಬಳಿಯ ವಿರುದ್ಧವಾಗಿ ಮಾಡ್ತಾ ಇದ್ದೀವಿ. ಇದು ಜಂಗಮಕೋಟೆ ಹೋಬಳಿ, ಶಿಲ್ಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಅಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ಬರ್ಡ್ ಭೂಮಿಯನ್ನ ಈಗ ನಾವು ಯಾವತ್ತೇ ಆಗ್ಲಿ ಇಂಡಸ್ಟ್ರಿಯಲ್ಗೆ ನಾವು ವಿರೋಧನೇ ಇಲ್ಲ, ಅದನ್ನು ಸ್ವಾಗತ ಮಾಡ್ತೀವಿ. ಆದ್ರೆ ಫಲವತ್ತಾದ ಭೂಮಿಗಳನ್ನ ನೀವು ವಶಪಡಿಸ್ಕೋಬೇಡ್ರಿ. ಬರ್ಡ್ ಭೂಮಿ ಇದೆ, ಕೋಲಾರ ಜಿಲ್ಲೆಯಲ್ಲೂ ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ, ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಇದೆ. ಆ ಭೂಮಿಯನ್ನ ಮಾತ್ರ ನೀವು ವಶಪಡಿಸ್ಕೊಳ್ಳಿ, ಅಲ್ಲಿ ಇಂಡಸ್ಟ್ರಿಯಲ್ ಮಾಡಿ. ಅದು ಬಿಟ್ಬಿಟ್ಟು ಫಲವತ್ತಾದ ಭೂಮಿಯನ್ನ ಯಾವುದೇ ಕಾರಣಕ್ಕೂ ನೀವು ವಶಪಡಿಸ್ಕೋಬಾರ್ದು, ನಾವು ಬಿಡೋದು ಇಲ್ಲ. ಬಿಡದಿ ಟೌನ್ಶಿಪ್ ಅಷ್ಟೇ. DK ಶಿವಕುಮಾರ್ ಅವರೇ, ಹೊಸದಾಗಿ ನೀವು ಮುಖ್ಯಮಂತ್ರಿಗಳಾಗ್ತಾ ಇದ್ದೀರಿ. ನೀವು ಮುಂದೆ ರಾಜಕೀಯದಲ್ಲಿ ನೀವು ಮುಂದುವರಿಬೇಕಂದ್ರೆ ತಕ್ಷಣ ನೀವು ಈ ಒಂದು ಬಿಡದಿ ಟೌನ್ಶಿಪ್ ಅನ್ನ ನೀವು ಕೈ ಬಿಡಬೇಕು. ರೈತರ ವಿರುದ್ಧ 80% ರೈತರು ಅಲ್ಲಿನೂ ಭೂಮಿ ಕೊಡಕ್ಕೆ ಇಷ್ಟಪಡ್ತಾ ಇಲ್ಲ. 80% ಭೂಮಿನ ಕೊಡಲ್ಲ ಅಂದ್ಮೇಲೆ ನೀವು ಯಾಕೆ ಆ ಬಲವಂತವಾಗಿ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ನೀವು ಮಾಡ್ತೀರಿ? ಬರೋ ಕಮಿಷನ್ಗೆ ಆಸೆ ಬಿದ್ದೇನಾದ್ರು ನೀವು ರೈತರ ಮೇಲೆ ಗದಾಪ್ರ ನಡೆಸಿದ್ದೀರಂದ್ರೆ, ದೌರ್ಜನ್ಯ ಮಾಡಿದ್ದೀರಂದ್ರೆ, ದಬ್ಬಾಳಿಕೆ ನಡೆಸಿದ್ದೀರಂದ್ರೆ, ಮುಂದಿನ ಚುನಾವಣೆಗಳಲ್ಲಿ ಕಟ್ಟಿಟ್ಟ ಬುತ್ತಿ ಮನೆಗೆ ಹೋಗ್ಬೇಕಾಗ್ತದೆ. ಕಾಂಗ್ರೆಸ್ ಏನು MLAಗಳು ಏನಿದ್ದೀರಿ, ಕಾಂಗ್ರೆಸ್ ಸರ್ಕಾರ ಹೆಸರಿಲ್ದಂಗೆ ಕರ್ನಾಟಕದಲ್ಲಿ ನಿರ್ನಾಮ ಆಗ್ತದೆ. ದೇಶದಲ್ಲೆಲ್ಲ ಮುಗಿದೋಗಿದೆ. ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಏನು 2-3 ರಾಜ್ಯಗಳಲ್ಲಿ ಇದ್ದೀರಿ, ಮುಂದಿನ ಕರ್ನಾಟಕದಲ್ಲಿ ಸಹ ಕಾಂಗ್ರೆಸ್ ನಿರ್ನಾಮ ಆಗ್ತದೆ ಅಂತೇಳಿ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಇಬ್ಬರಿಗೂ ಸಹ ನಮ್ಮ ರೈತರ ಪರವಾಗಿ
ರೈತ ಸಂಘಟನೆ ಪರವಾಗಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ಬೈರಾರೆಡ್ಡಿ ಅವರು ಮಾತಾಡ್ತಾರೆ. ಏನಿವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಮುಳಬಾಗಿಲು ತಾಲೂಕು ಘಟಕ ವತಿಯಿಂದ ಸುದ್ದಿಗೋಷ್ಠಿಯನ್ನು ಈಗಾಗಲೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ವೀರಸ್ವಾಮಿ ಅವರು ಮಾತಾಡಿದ್ದಾರೆ. ಇನ್ನು KDB ಅವರು ರೈತರು ಉಳುಮೆ ಮಾಡುವಂತ ಒಳ್ಳೆ ಫಲವತ್ತಾದ ಭೂಮಿಗೆ ಕೈ ಹಾಕಿಬಿಟ್ಟಿದ್ದಾರೆ. ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 80ನೇ ದಿನ ಧರಣಿ ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ. ತಾವು ಏನು ಆದೇಶ ನಾವು ಇವತ್ತು ರಾಜ್ಯಾಧ್ಯಕ್ಷರು 5ನೇ ತಾರೀಕು ಬೈಕ್ ರ್ಯಾಲಿ ಮಾಡಿದರೆ ತಾವು ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನು ಬಿಡುವುದಿಲ್ಲ ಅಂತ ಕಡಾಖಂಡಿತವಾಗಿ ನಾವು ಘೋಷಣೆ ಮಾಡಿದ್ದೀವಿ. ನಾವು ಇಡೀ ದೇಶಕ್ಕೆ ಅನ್ನ ಕೊಡುವ ರೈತರು ಫಲವತ್ತಾದ ಭೂಮಿನ ಕಿತ್ಕೊಂಡ್ ಬಿಟ್ರಿ. ನೀವೇನ್ ತಿಂತೀರಿ? ನೀವೇನು AC ಯಲ್ಲಿ ಕುತ್ಕೊಂಡಿದ್ದೀರಿ. ನಿಮ್ಗೋಸ್ಕರ ನಾವು ಬೆಳೆ ಬೆಳೀತಾ ಇದ್ದೀವಿ, ನಮಗೋಸ್ಕರ ಬೆಳೆ ಕಳಿಸ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿ ಇಡೀ ರಾಜ್ಯದಲ್ಲಿ ದಂಧೆ ಮಾಡ್ತಿದ್ದಾರೆ. ಅದ್ರ ವಿರುದ್ಧವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡೋದಕ್ಕೆ ಸದಾ ನಿಂತು ಅಂತ ಹೇಳ್ತಾ, ಈಗಾಗಲೇ ನಮ್ಮ ಕಳೆದ ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾವು ಬೆಳೀತಾ ಇದ್ದೀವಿ. ಇಡೀ ರಾಜ್ಯಕ್ಕೆಲ್ಲ ಇಡೀ ರಾಷ್ಟ್ರಕ್ಕೆ ಕಳಿಸ್ತಾ ಇದ್ದೀವಿ ಮಾವನ್ನ. ಆ ಬೆಳೆ ನಂಬಿಕೊಂಡು ಸುಮಾರು ಜನ ಅದಕ್ಕೆ ಬದುಕಿದ್ದಾರೆ. ಈಗಾಗಲೇ ಕಳೆದ ವರ್ಷದಲ್ಲಿ ಮಾವು ಹಣ್ಣಾಗಿ ಉದುರೋಗ್ಬಿಟ್ಟು ನಷ್ಟ ಪರಿಹಾರ ನೋಡಿದ್ದೀವಿ. ಇಡೀ ಶ್ರೀನಿವಾಸಪುರದಲ್ಲಿ ಎಲ್ಲ ಸಂಘಟನೆಗಳ ಮುಖಾಂತರ ಬಂದ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಈ ರಾಜಕಾರಣ ಮುಖಾಂತರ ಎಚ್ಚರಿಕೆ ಕೊಟ್ಟು ನಾವು ಅವರು ಸ್ಪಂದಿಸಿಲ್ಲ. ಶ್ರೀನಿವಾಸಪುರ ಬಂದ್ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾತಾಡಿ ಏನಿವತ್ತು ರೈತ ಅನ್ಯಾಯ ಆಗಿದ್ದಾರೆ. ರೈತ ಕಷ್ಟ ಕೇಳುವ ಸರ್ಕಾರವೇ ಇಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಇವತ್ತು. ಹಾಗಾಗಿ ನಾವು ಇವತ್ತು ಏನೇ ಆಗಲಿ ರೈತರಿಗೆ ಪರಿಹಾರ ಕಂಡುಕೊಳ್ಳೇಬೇಕು ಅಂತೇಳಿ ಬಂದ್ ಮಾಡಿ ಒತ್ತಾಯ ಮಾಡಿ ನಾವು ಏನು ಸರ್ಕಾರ ಎಚ್ಚೆತ್ಕೊಂಡು 100 ಕೋಟಿ ಹಣವನ್ನು ಬಿಡುಗಡೆ ಮಾಡಿತು. ರೈತರಿಗೆ ಎಷ್ಟು ಸ್ವಲ್ಪ ಅನುಕೂಲ ಆಯಿತು. ಕೇಂದ್ರ ಸರ್ಕಾರ 50%, ರಾಜ್ಯ 50%. ಮತ್ತೆ ಅದೇ ಪರಿಸ್ಥಿತಿ ಯಥಾಸ್ಥಿತಿಗೆ ಮನೆ ಬರ್ತಾ ಇದೆ. ಇವತ್ತು ಈ ವರ್ಷ ಕೂಡ ಮಾವನ್ನು ಕೇಳೋರಿಲ್ಲ. ಇವತ್ತು ಬೀದಿಯಲ್ಲಿ ಕಣ್ಣಾಕೊಂತ ರೈತರು ಇವತ್ತು ಅನ್ನ ಬೆಳಿಗ್ಗೆ ತಿಂದ ರೈತರಿಗೆ ಇವತ್ತು ಸಂಕಷ್ಟರಿದ್ದಾರೆ. ಈಗಾಗಲೇ ಸರ್ಕಾರ ಏನು ನಾಳೆ DK ಶಿವಕುಮಾರ್ ಅವರು ಪ್ರಮಾಣ ಸ್ವೀಕಾರ ಮಾಡ್ತಾ ಇದ್ದಾರೆ. ತಾವು ಮಾಡುವ ಮೇಲೆ ನೀವು ಈಗ ಕೂಡ ನಮ್ಮ ಸುದ್ದಿಗೋಷ್ಠಿ ಮುಖಾಂತರ ಪತ್ರಿಕಾ ಮುಖಾಂತರ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಪರಿಶೀಲನೆ ಮಾಡಿ ಕೋಲಾರ ಜಿಲ್ಲೆ ಈ ರಾಜ್ಯದಲ್ಲಿ ಮಾವು ಬೆಳೆಗಾರರಿಗೆ ಸೂಕ್ತವಾದ ಪರಿಹಾರ ಕೊಂಡ್ಕೊಳ್ಳಬೇಕು. ಇಲ್ಲದಿದ್ದಲ್ಲಿ ತಾವು ಮೊದಲನೇ 8ನೇ ವಾರದಲ್ಲಿ ಕೋಲಾರ ಜಿಲ್ಲೆ ಆಗಿರ್ಬೋದು ಶ್ರೀನಿವಾಸ ಬಂದ್ ಮಾಡೋದಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ.